ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ತದೇಜತೆ ತನ್ನೈಜತೆ ತದ್ದೂರೆ ತದ್ದುವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಈ ಮಾತನ್ನು ಹೇಳಿದವರು ಋಷಿಗಳು, ಕಂಡವರು. ಅವರ ಮಾತಿಗೆ ಬಹಳ ಬೆಲೆ. ಅವರ ಮಾತಿನ ಸುತ್ತಮುತ್ತ ಜ್ಞಾನದ ಬೆಳಕು ಹರವಿರ್ತು. ಆದ್ದರಿಂದಲೇ ಅಂಥ ಮಾತುಗಳಿಗೆ ಮಂತ್ರ ಅಂತ ಕರೀತಾರೆ. ಮಾತು ಮಂತ್ರ ಅಂತ ಯಾಕೆ ಕರೀತಾರೆ? ಮಾತನ್ನು ಮಂತ್ರ ಅಂತ ಯಾಕೆ ಕರೀತಾರೆ? ಆ ಮಾತನ್ನು ಕೇಳಿದರೆ, ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ, ಅದರ ಮೇಲೆ ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ಸ್ವಚ್ಛವಾಗ್ತದೆ. ಅಷ್ಟೇ ಅಲ್ಲ, ಮನಸ್ಸು ವಿಕಾಸ ಆಗ್ತದೆ. ಯಾವಾಗ ಮನಸ್ಸು ಸ್ವಚ್ಛ ಆಗ್ತದೆ, ಮನಸ್ಸು ವಿಕಾಸ ಆಗ್ತದೆ, ಆಗ ಮನುಷ್ಯ ಸತ್ಯದರ್ಶಿಯಾಗ್ತಾನೆ ಮತ್ತು ಆನಂದ ಜೀವನವನ್ನು ಅನುಭವಿಸ್ತಾನೆ, ಆನಂದ ಜೀವನವನ್ನು ಸಾಗಿಸ್ತಾನೆ. ಬಹುತೇಕ ಋಷಿಗಳು, ಸಂತರು, ಶರಣರು ಸಂತೋಷವಾಗಿಯೇ ಬಾಳಿ ಬದುಕಿದವರು. ಸ್ವಲ್ಪ ಇದ್ರೇನು, ಇಲ್ಲದೆ ಇದ್ರೇನು, ಅವರ ಸಂತೋಷಕ್ಕೆ ಏನೂ ಕೊರತೆ ಆಗಲಿಲ್ಲ. ಅಂಥ ಒಂದು ಜೀವನ. ಎರಡು ಸಂಗತಿ ಬಹಳ ಮಹತ್ವದವು. ಒಂದು ಸ್ವಚ್ಛ, ಇನ್ನೊಂದು ವಿಕಾಸ. ಬಹಳ ಮಹತ್ವದವು ಸಾಧನೆಯಲ್ಲಿ. ನಾವು ಸಾಧನೆ ಮಾಡ್ತೇವೆ, ಆಧ್ಯಾತ್ಮಿಕ ಸಾಧನೆ ಮಾಡ್ತೇವೆ ಅಥವಾ ಯೋಗ ಸಾಧನೆ ಮಾಡ್ತೇವೆ. ಇದರ ಅರ್ಥ ಏನು ಅಂದರೆ, ಮನಸ್ಸನ್ನು ಸ್ವಚ್ಛ ಮಾಡೋದು, ಮನಸ್ಸನ್ನು ವಿಶಾಲ ಮಾಡೋದು. ಸ್ವಚ್ಛ ಮನಸ್ಸ, ವಿಶಾಲವಾದ ಮನಸ್ಸು ಎಷ್ಟು ಚಂದದ. ಈಗ ಹೂವು ಸ್ವಚ್ಛದ ಮತ್ತು ಅರಳ್ಯದ. ಯಾವುದು ಸ್ವಚ್ಛ ಇರ್ತದೆ, ಯಾವುದು ಅರಳಿರ್ತದೆ, ಅದು ನಮಗೆ ಸುಂದರವೂ ಸಂತೋಷದಾಯಕವೂ ಇರ್ತದೆ. ಯಾವುದು ಸ್ವಚ್ಛ ಇಲ್ಲ, ಯಾವುದು ಅರಳಿಲ್ಲ, ಅದು ನಮಗೆ ಸಂತೋಷವನ್ನು ಕೊಡೋದಿಲ್ಲ. ನಮ್ಮ ಬದುಕು ಸಂತೋಷದಿಂದ ತುಂಬಬೇಕಾಗಿತ್ತು ಅಂದರೆ ನಾವು ಈ ಎರಡು ಕೆಲಸ ಮಾಡೋದು. ಒಂದು, ಮನಸ್ಸನ್ನು ಸ್ವಚ್ಛ ಮಾಡೋದು ದಿನವೂ ದಿನವೂ. ಎರಡನೇದ್ದು, ಮನಸ್ಸಿನಲ್ಲಿ ಶಕ್ತಿ ಬಹಳದ. ಮನಸ್ಸ ದೇಹದಷ್ಟೇ ಸಣ್ಣದ ಅಲ್ಲ, ಅದು ಬಹಳ ವಿಶಾಲವಾಗುವ ಸಾಮರ್ಥ್ಯವನ್ನು ಹೊಂದ್ಯದ. ಬಹಳ ವಿಶಾಲವ. ಈಗೊಂದು ದೀಪ ಉರಿತದೆ, ಅದನ್ನು ಸಣ್ಣ ಮನೆಯಾಗಿಟ್ಟರೆ ಅಷ್ಟೇ ಉರಿತದೆ, ಅಷ್ಟೇ ಬೆಳಕ ಚೆಲ್ತದೆ. ಸ್ವಲ್ಪ ದೊಡ್ಡ ಮನೆಯಾಗಿಟ್ಟರೆ ದೊಡ್ಡ ಮನೆಯಷ್ಟದು ಆಗ್ತದೆ ಬೆಳಕ. ತಂದು ಹೊರಗೆ ಇಟ್ಟು ಬಿಟ್ಟರೆ ಜಗತ್ತಿನೊಳಗೆಲ್ಲ ಹರುತ್ತದೆ, ಅದಕ್ಕೆ ಕೊನೆಯೇ ಇಲ್ಲ.
ಹಾಗೆ ನಮ್ಮ ಮನಸ್ಸು ಅದ ಹೇಗದ ಅಂದರೆ ಅಷ್ಟು ವಿಶಾಲವಾಗುವ ಯೋಗ್ಯತಾ ಅದ ಅದಕ್ಕೆ. ನಮ್ಮ ಮನಸ್ಸು ಸಣ್ಣದ ಅಲ್ಲ. ಅದನ್ನು ಬೆಳೆಸಿದರೆ ಜಗತ್ತಿನಷ್ಟಲ್ಲ, ಜಗತ್ತು ಮೀರುವಷ್ಟು ದೊಡ್ಡದಾಗ್ತದೆ. ನಾವು ಸಣ್ಣ ವಸ್ತುವಿಗೆ ಅದನ್ನು ಅಂಟಿಸಿದರೆ ಅಷ್ಟಕ್ಕೆ ಉಳಿತದೆ. ಅಲ್ಲಿಂದ ತೆಗೆದು ಹೊರಗೆ ಹಾಕೋತ ಹಾದೇವಿ ಅಂದರೆ ವಿಶ್ವದಷ್ಟು ದೊಡ್ಡದಾಗ್ತದೆ. ಅದಕ್ಕೆ ಅಂತಾರೆ ಮಹಾತ್ಮ ಅಂತ ಕರೆಯೋದಿಲ್ಲ. ಮಹಾತ್ಮ ಅಂದ್ರೆ ಏನು? ಮಹಾನ್ನ ಆತ್ಮ ಮನಃ. ಯಾರ ಮನಸ್ಸು ಮಹಾನ್ನಾಗಿದೆ, ವಿಕಾಸ ಆಗಿದೆ, ಅಂಥವರಿಗೆ ಮಹಾತ್ಮರು ಅಂತ ಕರೀತಾರೆ. ಮಹಾತ್ಮ ಬುದ್ಧ, ಮಹಾತ್ಮ ಬಸವಣ್ಣ ಅಂದಿಲ್ಲ. ಮಹಾತ್ಮ ಅನ್ನುವ ಶಬ್ದವನ್ನು ಬಹಳ ದೊಡ್ಡ ಶಬ್ದ, ಅದನ್ನು ಬಳಸ್ತೇವೆ ದೊಡ್ಡವರನ್ನು ವರ್ಣಿಸುವಾಗ. ಯಾಕೆ? ನಮ್ಮ ಹಾಗೆ ಅವರ ಮನಸ್ಸು ಸಣ್ಣದಲ್ಲ. ನಮ್ಮದು ಬಹಳ ಸಣ್ಣ ಮನಸ್ಸು. ಎಷ್ಟು ಸಣ್ಣದಾಗ್ತದಂದ್ರೆ ನಾವು ನಮ್ಮ ಸಮೀಪ ಇರೋರು ಒಬ್ರು, ಮುಗೀತು, ಅಲ್ಲಿಗೆ ಜಗತ್ತೆಲ್ಲ ಮುಗೀತು. ಇಷ್ಟು ಚಿಕ್ಕದಾಗ್ತದೆ. ಅವ್ರ ಮನಸ್ಸು ಎಷ್ಟು ವಿಶಾಲ ಅಂದರೆ ಜಗದಾಗಲ್ಲ, ಅಷ್ಟು ದೊಡ್ಡದು. ಯಾವಾಗ ಮನಸ್ಸು ಸಣ್ಣದಾಯಿತೋ ಸತ್ಯ ದೂರ ಆಗ್ತದೆ. ಯಾವಾಗ ಮನಸ್ಸು ದೊಡ್ಡದಾಯಿತೋ ಸತ್ಯ ಸಮೀಪ ಇರ್ತದೆ. ಸತ್ಯದ ದರ್ಶನ ಉಂಟಾಗಬೇಕಾದರೆ ಮನಸ್ಸು ದೊಡ್ಡದಾಗುವುದು. ಇದ ಸಾಧನೆ. ಏನೇನು ಮಾಡೋದು? 2. ಮನಸ್ಸನ್ನು ಸ್ವಚ್ಛ ಮಾಡೋದು. ಮನಸ್ಸಿನಲ್ಲಿ ಸ್ವಲ್ಪ ಕಲ್ಮಶ ಇರ್ತದೆ. ಏನಿರ್ತದಂದ್ರೆ ಸಾದಾ ಭಾಷೆಯೊಳಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಏನು, ಒಂದೇಟು ರಾಗ, ಒಂದೇಟು ದ್ವೇಷ. ಇವೆರಡು ಭಾಳ ಮಜಾ ಇದಾವೆ. ರಾಗ ಅಂದ್ರೆ ಅಂಟುಕೊಳ್ಳೋದು, ದ್ವೇಷ ಅಂದ್ರೆ ದೂರ ಸರಿಸೋದು. ದ್ವೇಷ ನಮಗೆ ತಾಪ ಕೊಡ್ತದೆ, ರಾಗ ನಮ್ಮನ್ನು ಕಟ್ಟಿ ಹಾಕ್ತದೆ. 2. ಯಾವುದನ್ನು ಅತಿಯಾಗಿ ಹಚ್ಚಿಕೋತೇವೆ ಅದಕ್ಕೆ ಮನಸ್ಸು ಕಟ್ಟಲ್ಪಡ್ತದೆ. ಯಾವುದನ್ನು ತಿರಸ್ಕಾರ ಮಾಡ್ತೇವೆ ಅದು ನಮಗೆ ದುಃಖ ಕೊಡ್ತದೆ. 2 ಬಂಧನ ಮತ್ತು ದುಃಖ ಯಾವುದರಿಂದ ಆಗ್ತದೆ ಅದಕ್ಕೆ ಮಾಲಿನ್ಯ ಅಂತ ಕರೆಯೋದು. ನಮ್ಮ ಮನಸ್ಸು ಹೊಲಸದ. ಇದರ ಅರ್ಥ ಏನು ಅಂದರೆ ಎದಕ್ಕರೆ ಬಹಳ ಅಂಟುಕೊಂಡದ, ಇಲ್ಲವೇ ದುಃಖಕ್ಕೆ ಒಳಗಾಗ್ಯದ. ತಿರಸ್ಕಾರ ಮಾಡಿ ದುಃಖಕ್ಕೆ ಒಳಗಾಗ್ಯದ. 2 ಮನುಷ್ಯನನ್ನು ಕಟ್ಟಿ ಹಾಕುವಂಥವು, ಮನುಷ್ಯನ ಮನಸ್ಸನ್ನು ಅವು ಒಡೆಯುವಂಥವು. ಇವು 2. ಒಂದು ರಾಗ, ಇನ್ನೊಂದು ದ್ವೇಷ. ದ್ವೇಷ ಎಷ್ಟು ಭಯಾನಕಿರ್ತದೆ, ರಾಗ ಎಷ್ಟು ಮಾದಕಿರ್ತದೆ. 2 ಮಾದಕ ಅಂದ್ರೆ ಅದರಾಗ ಮುಳುಗಿ ಹೋಗಿ ಬಿಡ್ತೇವೆ, ಅದು ರಾಗ ಮುಳುಗಿಸ್ತದೆ. ಯಾವುದೋ ಒಂದು ಸಂಗತಿಯೊಳಗೆ ಮನುಷ್ಯ ಹಿಂಗೆ ಮುಳುಗದ ಅಂದ್ರೆ ಖಾಯಿಂ 100 ವರ್ಷ ಬರೀ ಅದೇ 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 ಅದೇ. ಏನೋ ಒಂದು ಕತೆ ಹೇಳ್ತಾರೆ. ಒಬ್ಬ ಗುರು, ವಿಷ್ಣು ಭಗವಂತ ಅನ್ರಿ, ಕೃಷ್ಣ ಅನ್ರಿ, ಒಬ್ಬ ಶ್ರೇಷ್ಠ ಗುರು.
ಆತನ ಹತ್ತಿರ ಒಬ್ಬ ಶಿಷ್ಯ. ಆ ಶಿಷ್ಯ ಈಗ ಇಬ್ಬರು ತಿರುಗಾಡಕ್ಕೆ ಹೊರಟಿದ್ರು, ಪ್ರವಾಸ ಮಾಡ್ಕೋತ ಹೊರಟಿದ್ರು. ಈ ಶಿಷ್ಯ ಚಲೋ ಶಿಷ್ಯನೇ, ಭಾಳ ಒಳ್ಳೆಯವ, ಗುರುಗಳ ಮೇಲೆ ಬಹಳ ಪ್ರೇಮ. ಗುರು ಕೂಡ ಅವನಿಗೆ ಬಹಳ ಒಳ್ಳೆಯ ಉಪದೇಶ ಮಾಡ್ತಾ ಇದ್ದ. ಇಂಥ ಗುರು ಶಿಷ್ಯರಿಬ್ಬರು ಕೂಡಿ ಹೊಂಟಿದ್ರು. ಅದು ಸ್ವಲ್ಪ ದೂರದ ಅರಣ್ಯದ ಭಾಗ ಬಂತು. ಗುರುಗಳಿಗೆ ನೀರಡಿಕೆ ಆಯಿತು. ಅವಾಗ ಶಿಷ್ಯಾಗೆ ಹೇಳಿದರು, ಹೋಗಪ್ಪ ಇದು ತಗೊಂಡು ಹೋಗು, ಚಂಬು ಇದೇನದ ಅಲ್ಲ ಕೈಯಾಗಿ ಹಿಡಿಯೋದು, ತಗೊಂಡು ಹೋಗು, ಒಂದಿಷ್ಟು ನೀರು ತಗೊಂಡು ಬಾ ಅಂತ ಕಳಿಸ್ಕೊಟ್ರು. 24 ವರ್ಷದ ಹುಡುಗ ನೀರು ತರಕ್ಕೆ ಹೊಂಟ. ಗುರುಗಳು ಗಿಡದ ಕೆಳಗೆ ಕುಂತಾರ. ಮಜಾ ಕಥೆಯದು, ಬರೀ ಕಥೆಯದು. ಎಷ್ಟು ಚಂದ ಇರ್ತಾವ, ಎಷ್ಟು ಸಂಕೇತ ಇರ್ತದ ಅದ್ರಾಗ. ಹುಡುಗ ಹೊರಟ ನೀರು ತರಕ್ಕೆ. ಅಲ್ಲಿ ಒಂದು ಬಾವಿ ಮೇಲೆ ಒಬ್ಬ ಮಗಳು, 18 ವರ್ಷದ ಮಗಳು ನೀರು ಜಗ್ತಿದ್ಲು. ಇವ ಹೋದ, ಆ ನೀರು ಜಗ್ತಿದ್ರಲ್ಲ, ಅದು ಬಾವಿ, ಆಳವಾದ ಬಾವಿ. ಹಗ್ಗದಿಂದ ಒಳಗೆ ಬಿಟ್ಟು ನೀರು ಜಗ್ಗಬೇಕಾಗ್ತಿತ್ತು. ಇವ ನೋಡ್ಕೋತ ನಿಂತ. ಕೈಯಾಗ ಏನದ ನೀರಿನ ಪಾತ್ರೆ ಅದ. ಗುರು ಅಲ್ಲಿ ಕೂತಾನ, ಇವ ಬಾವಿಗೆ ಬಂದಾನ. ನೀರು ಒಳಗದ. ಆ ಮಗಳು ಅದನ್ನು ಜಗ್ತಾ ಇದ್ದಾಳ. ಆಕೆಯನ್ನು ನೋಡ್ದ ಒಂದು ಕ್ಷಣ ಗುರು ಮರ್ತ. ಮಜಾ ಹೆಂಗದ. ರಾಗ ಅಂತಾರೆ ಇದಕ್ಕೆ. ಅಂದ್ರೆ ಏನೋ ಒಂದಿಷ್ಟು ಬಂತು ಒಳಗ ಮನಸ್ಸಿನಾಗ. ಆ ಬಳಿಕ ಹಾಗೆ ನಿಂತ. ಅವರು ನೀರು ಜಗ್ಗಿದರು. ಆತ ಕೇಳ್ದ, ನೀರು ಹೇಗದಾವು ಅಂತ ಕೇಳ್ದ. ನೀರ ಭಾಳ ಮಸ್ತ್ ಅದಾವು, ಬೇಕೇನು ಕುಡಿಯಾಕ ಅಂದ್ಲು. ಅದಕ್ಕೆ ಹಾಕಿದ್ಲು ನೀರ. ಆ ಚೆಂಬುದಾಗ ಹಾಕ್ಕೊಂಡ ಅದು ಹಾಕ್ತಾನೆ ಇದ್ಲು. ಇವ ಚೆಂಬುದ ಕಡೆ ನೋಡ್ತಿರ್ಲಿಲ್ಲ, ಆ ಪಾತ್ರೆ ಕಡೆ ನೋಡ್ತಿರ್ಲಿಲ್ಲ, ಹಾಕೋರ ಕಡೆ ನೋಡ್ತಿದ್ದ. ಮರತ್. ಆ ಬಳಿಕ ಆಕೆಗೆ ಹೇಳ್ದ, ನಿಮ್ಮ ಮನೆ ಎಲ್ಲದ? ಆಕೆ ಹೇಳಿದ್ದು, ಇಲ್ಲೇ ಅದ, ಬೇಕಾರ ಬಾ, ನಿನಗೊಂದು 2 ರೊಟ್ಟಿ ಕೊಡ್ತೇನೆ, ಊಟ ಮಾಡು ಅಂದ್ಲು. ಆಕೆ ಏನು ತಿಳ್ಕೊಂಡ್ಲು, ಇವಾಗ ನೀರು ಬೇಕಾಗ್ಯದ, ಇವಾಗ ಊಟ ಬೇಕಾಗ್ಯದ ಅಂತ ಆಕೆ ತಿಳ್ಕೊಂಡ್ಲು. ಇವ ಬೇರೆ ತಿಳ್ಕೊಂಡ. ಮನಸ್ಸು ಹೆಂಗೆ ಕೆಲಸ ಮಾಡ್ತ. ಬಹಳ ವಿಚಿತ್ರವಾದ ಮನಸ್ಸದ. ಒಬ್ಬೊಬ್ಬರ ಮನಸ್ಸು ಅದೇ ಪ್ರಸಂಗದಾಗ ಅವನ ಮನಸ್ಸು ಆ ರೀತಿ, ಇವನ ಮನಸ್ಸು ಈ ರೀತಿ. ಮಗಳು ಅವನ ಕರ್ಕೊಂಡು ಹೋದ್ಲು ಮನೆಗೆ. ಊಟ ಮಾಡಿಸಿದರು. ತಂದೆಗೆ ಭೇಟಿಯಾದ. ಆತ ಹೇಳ್ದ, ನಿನ್ನ ಮಗಳನ್ನು ನಾನು ಲಗ್ನ ಆಗಬೇಕಲ್ಲ, ಕೊಡ್ತೀಯೇನು ಅಂದ. ಗುರು ಅಲ್ಲಿ ಕೂತಾನ, ನೀರು ತರ್ತಾನ. ಕೆಟ್ಟ ಬಿಸಿಲ, ನೀರಡಿಕೆ ಬಹಳ ಆಗ್ಯದ. ಶಿಷ್ಯ ಈಗ ಬರ್ತಾನ, ಹಾಗೆ ಬರ್ತಾನ, ತಂಬಿಗೆ ಸಹಿತ ತಗೊಂಡು ಹೋಗೇ ಬಿಟ್ಟಾನ ಅಂತ ಗುರು ಅಲ್ಲಿ ಕೂತಾನ. ಇವ ಇಲ್ಲಿ ಲಗ್ನದ ತಯಾರಿ ನಡೆಸ್ಯಾನ. ಆತ ತಂದೆ ಇವನ್ ನೋಡ್ದ, ಬಹಳ ಚಲೋ ಹುಡುಗ, 24 ವಯಸ್ಸು, ಮಸ್ತ್ ಶರೀರ, ಸೌಂದರ್ಯ, ಶಕ್ತಿ.
ಅಷ್ಟೇ ಬುದ್ಧಿವಂತ ಕಳೆ ಇತ್ತು. ನೋಡ್ದ, ಅವನಿಗೆ ಅನ್ನಿಸ್ತು ಚಲೋ ಅದಾನೆ ಹುಡುಗ. ಮಗಳ ಕಡೆ ನೋಡ್ದ, ಆಕೆನೇ ಕರ್ಕೊಂಬಂದಿದ್ದಲ್ಲ. ಆಕೆ ಕಡೆ ನೋಡ್ದ, ಲಗ್ನ ಆಗೋ ಮನಸ್ಸದ ಏನು ಅಂದ. ನಿಮ್ಮ ಇಚ್ಛೆ ಅಂದ್ಲು. ಇಬ್ಬರದು ಲಗ್ನ ಆಯ್ತು. ಗುರು ಕೂತಾನಲ್ಲಿ. ಶಿಷ್ಯ ಈಗ ಬರ್ತಾನೆ, ಆಗ ಬರ್ತಾನೆ. ನೀರು ತರ್ತಾನೆ, ನಾನು ಕುಡಿತೇನೆ, ಆರಾಮಾಗ್ತೇನೆ ಅಂತ ಅಲ್ಲಿ ಕೂತಾನೆ. ಇವ ಲಗ್ನ ಮಾಡಕತ್ತ. ಇದು ರಾಗ ಅಂತಾರೆ. ಏನಾಯಿತು? ಮಾದಕ ಆಯ್ತು. ಮರಸ್ತು. ಯಾವುದು ಮರಸ್ತದ ಆ ಭಾವಕ್ಕೆ ಮಾದಕ ಭಾವ ಅಂತ. ಅದೇ ರಾಗ. ಮುಂದೆ 2 ಮಕ್ಕಳದು. ಆವಾಗ ಒಂದು ದಿವಸ ನೆನಪಾಯಿತು, ಗುರು ಕೂತ. ಆಗ ಇದು ಇತ್ತಲ್ಲದು ಕೈಯಾಗ ಜಲಪಾತ್ರೆ, ಅದನ್ನು ತಗೊಂಡು ಓಡಕ್ಕೆ ಶುರು ಮಾಡ್ದ. ಹೆಂಡತಿ ಕೇಳಿದ್ಲು, ಎಲ್ಲಿ ಅಂದ್ಲು. ಗುರು ಕುಂತಾನ ಅಲ್ಲೇ. ನಿನಗೆ ಹೆಂಗೆ ಗೊತ್ತು ನಾನು ಗುರುವಿನಿಗೆ ನೀರು ತರಬೇಕಂತ ಬಂದೆ, ಲಗ್ನ ಅದೇ 2 ಮಕ್ಕಳದು ಅಂದ. ಆಕೆ ಅಂದ್ಲು, ಇನ್ನ ಇರ್ತಾನೇನು ಗುರು ಅಲ್ಲಿ? 2 ಮಕ್ಕಳಾಗೋತಕ ಇರ್ತಾನೆ? ಗೊತ್ತ ಇಲ್ಲ. ಮಾದಕ. ಓಡ್ತಾ 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 ಹೋದ. ಗುರು ಇನ್ನ ಕೂತಿದ್ದ. ದಾರಿ ಕಾಯ್ಕೋತ ಕೂತಿದ್ದ. ಈತ ಓಡಿ ಹೋದ, ತಂಬಿಗೆ ಇಟ್ಟ, ನಮಸ್ಕಾರ ಮಾಡಿದ. ತಾವು ನೀರು ಕುಡಿಬೇಕು ಅಂದ. ಈಗ ಎಷ್ಟು ವರ್ಷ ಆಯಿತು ಅಂದ್ರೆ ಅವರು ಎಷ್ಟು ವರ್ಷ ಆಯಿತು? ವರ್ಷಗಳೇ ಕಳೆದು ಹೋಗ್ಯಾವ. ಆದರೆ ವರ್ಷ ಕಳೆದಂಗೆ ನಿನಗೆ ಅನಿಸೇ ಇಲ್ಲ. 1 ನಿಮಿಷವಾದಂಗೆ ಆಗ್ಯದ, ಅದಕ್ಕೆ ನೀರು ತಂದೀಯ. ಅಂದ್ರೆ ರಾಗದಾಗ ಮುಳುಗದರೆ, ಮೋಹದಾಗ ಮುಳುಗದರೆ ವರ್ಷಗಳು ಹೋಗಿದ್ದೇ ಗೊತ್ತಾಗೋದಿಲ್ಲ. ಮುಳುಗಿರ್ತೇವಿ. ಎಚ್ಚರಾದಾಗ ಇರುವುದಿಲ್ಲ. ಕಾಲ ಹೋಗಿ ಬಿಟ್ಟಿರ್ತದೆ. ಕಾಲ ಹೋಗಿರ್ತದೆ. 2 ಮಕ್ಕಳಾಗಿದ್ದು ಇವಾಗನಿಸಿತ್ತು, ಇದೇ ಈಗ ನೀರು ತರಕ್ಕೆ ಹೋದಂಗೆ ಅನಿಸಿತ್ತು. ನಮಗೂ ಹಾಗೆ ಅನಿಸ್ತದೆ. ಮೊನ್ನೆ ಲಗ್ನ ಆದಂಗೆ ಅನಿಸ್ತದೆ. ಮೊಮ್ಮಕ್ಕಳಾಗಿರ್ತಾವ. ಎಷ್ಟು ವಿಚಿತ್ರದ. ಇದಕ್ಕೆ ರಾಗ ಅಂತ ಕರೀತಾರೆ. ರಾಗ ಅಂದರೆ ಮುಳುಗಿಸೋದು. ಮತ್ತು ಅದು ಲಗ್ನ ಆಯ್ತೋ ಬಿಡ್ತಾ, ಇದು ಆ ಮಕ್ಕಳದ ಪ್ರಶ್ನೆ ಅಲ್ಲ. ಅದು ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ, ಹೇಗೆ ಕೆಲಸ ಮಾಡ್ತದೆ. ಅಲ್ಲೇ ಗುರು ಕೂತಿದ್ದ ಸಂತ, ಆತನ ಮನಸ್ಸು ಇಲ್ಲ ಸ್ಥಿರವಾಗಿ. ಮನಸ್ಸು ಸುಸ್ಥಿರವಾಗಿತ್ತು. ರಾಗ ಇಲ್ಲ, ದ್ವೇಷ ಇಲ್ಲ. ಇಷ್ಟ್ಯಾಕೆ ತಡ ಮಾಡಿ ಬಂದಿ ಅಂತ ಶಾಪ ಇಲ್ಲ. ಶಾಂತನಾಗಿದ್ದ. ಯಾಕೆ? ಶಿಷ್ಯನಲ್ಲಿ ರಾಗದ, ಗುರುವಿನಲ್ಲಿ ರಾಗಿಲ್ಲ. ಅಷ್ಟೇ ಅಲ್ಲ, ಶಿಷ್ಯ ಇಷ್ಟು ವರ್ಷ ಬಿಟ್ಟು ಬಂದರೂ ಸಹಿತ ದ್ವೇಷ ಇಲ್ಲ. ರಾಗದ್ವೇಷ ಇಲ್ಲದ ಮನಸ್ಸ ಗುರುವಿನದು, ರಾಗದಲ್ಲಿ ಮುಳುಗಿ ಹೋದ ಮನಸ್ಸ ಶಿಷ್ಯನದು. ಆದರೂ ಜಾಗರಣ ಆಯಿತು. ಎದ್ದ, ನೆನಪಾಯಿತು ಅವಾಗರೇ. ಆಗ ನೆನಪಾಯಿತು. ಆದ್ರೆ ಆಗೋಲ್ದ್ಯಾಕೆ? ತಡ ಆಗಲಿ, ನೆನಪಾಯ್ತಲ್ಲ.
ನೆನಪಾಯಿತು. ಆವಾಗ ಗುರು ಈತ ಎಲ್ಲ ತನ್ನ ಕಥೆ ಹೇಳ್ದ. ಆವಾಗ ಗುರು ಹೇಳ್ದ, ಆಯ್ತಲ್ಲ, ಪ್ರಪಂಚವೂ ಆಯಿತು, ನೆನಪೂ ಆಯಿತು. ಅದು ಬಹಳ ಮಹತ್ವದ್ದು. ಮುಳುಗದರ ಮುಳುಗು, ಅದರ ನೆನಪು ಆಯ್ತಲ್ಲ, ಇದು ಬಹಳ ಮಹತ್ವದ್ದು. ಅದೂ ಮಹತ್ವದ್ದು. ಜಗತ್ತಿನಲ್ಲಿ ಸಾಧು ಸಂತರು ದಾರಿ ಕಾಯ್ತಾ ಇರ್ತಾರೆ. ನಾವು ಪ್ರಪಂಚದಲ್ಲಿ ಆಳವಾಗಿ ಮುಳುಗಿರ್ತೇವೆ. ಶಿಷ್ಯ ಈಗ ಬರ್ತಾನೆ, ಆಗ ಬರ್ತಾನೆ, ಜನ ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ದಾರಿ ಕಾಯ್ತಾ ಇರ್ತಾರ. ಅವರಿಗೆ ಸಂತರು ಮಹಂತರು ಅಂತ ಕರೀತಾರೆ. ಅವ್ರ ಮನಸ್ಸು ಬಹಳ ದೊಡ್ಡದು, ವಿಶಾಲವಾದ ಮನಸ್ಸು, ವಿಶಾಲವಾದ ಮನಸ್ಸು. ಎರಡು, ಅದು ಸ್ವಚ್ಛ, ರಾಗ ಇಲ್ಲ, ದ್ವೇಷ ಇಲ್ಲ. ಎರಡನೇದ್ದು ಎರಡೂ ಬೇಕಾಗ್ತದೆ. ಸಾಧನೆ ಮಾಡೋದು ಅಂದರೆ ಈ ಎರಡು ಸಾಧನೆಗಳನ್ನು ಮಾಡೋದು. ಆದಷ್ಟು ಮನಸ್ಸನ್ನು ಸ್ವಚ್ಛ ಸ್ವಚ್ಛ ಸ್ವಚ್ಛ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಮಾಡು, ಪ್ರಪಂಚ ಮಾಡು, ಆದರೆ ಮರಿಬೇಡ. ಅಷ್ಟೆ, ಮರಿಬೇಡ. ಪ್ರಪಂಚ ಇರಬೇಕು, ಮರುವ ಆಗಿರಬಾರದು ಅಷ್ಟೇ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಒಂದೇ ಒಂದು ನಾವು ಮಾಡಬೇಕಾದದ್ದು, ನೀನು ಒಕ್ಕಲತನ ಮಾಡು, ಮತ್ತು ದೊಡ್ಡ ದೊಡ್ಡ ಆಫೀಸ್ನಲ್ಲಿ ಕೆಲಸ ಮಾಡು, ಉದ್ಯಮದಾರನಾಗು, ಅಥವಾ ಮತ್ತೇನಾದರೂ ಆಗು, ಆದರೆ ಗೊತ್ತಿರಲಿ, ಮುಳುಗಬೇಡ. ಅಲ್ಲಿ ಮಾಡಿದರೂ ಸಹಿತ ನೆನಪಿರಲಿ. ಅದು ಸ್ವಚ್ಛ ಮಾಡೋದು. ಸ್ವಚ್ಛಾಗಿ ಮನಸ್ಸನ್ನು ಇಟ್ಟುಕೊಂಡಿರೋದು. ಮನಸ್ಸು ಮುಳುಗಬಾರದು. ಅಲ್ಲೇ ಪ್ರಪಂಚ ಇದ್ದರೂ ಸುಮ್ಮನೆ ತೇಲ್ತಾ ಇರಬೇಕು, ತೇಲ್ತಾ ಇರಬೇಕು. ಅದಕ್ಕಾಗಿ ತೇಲುವಂಥದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು, ಆದರೆ ಮುಳುಗಬಾರದು ಅಷ್ಟೆ. ಮಾಡಬೇಕು, ಆದರೆ ಮುಳುಗಬಾರದು. ಅದು ಬಹಳ ಮಹತ್ವದ. ಎಲ್ಲೇನು ಎಲ್ಲ ಜ್ಞಾನಿಗಳು ಮಾಡಿಲ್ಲೇನು, ಅಲ್ಲೇ ಅದಾರ. ಉದ್ಯೋಗ ಮಾಡ್ಯಾರ, ವ್ಯವಸಾಯ ಮಾಡ್ಯಾರ, ಏನೇನೋ ಮಾಡ್ಯಾರ, ಆದರೆ ಎಂಥ ಅದ್ಭುತ ಜೀವನ ಸಾಗಿಸ್ಯಾರ. ಹಾಗ ಮನುಷ್ಯ ಬಾಳೋದದ. ರಾಗ ಇರಬೇಕು, ಆದರೆ ಮುಳುಗಷ್ಟಿರಬಾರದು, ತೇಲಷ್ಟಿರು. ನಾಳೆ ಬನ್ನಿ.